చిక్కుడు కష్టం నీరు చిక్కున నీరే అవి ఎవరన్నా జోకులు పోతే నీరు అనుకో పోపణ ఆడేమంటా పోతారు బట్ట నాకు జోకుల వాళ్ళకు అట్లా నీరు అవ్వకుండా అప్పుడు నీరు ಇಂಚೆ ಸರ್ತೇನೆ ಹೋದು ನೀವು ಒಂದೇ ಸರ್ತ ಹೋಗ್ತಾರೆ ಬುಕ್ಕಾಲು ಪಡ್ತಿ ತಿರ್ಗಾತ್ಕೊಂಡು ಹೋಗ್ತಾರೆ ನೋಡಿ ವೀಕ್ಷಕರೇ 75 ಮೀಟರ್ ಇದು ಒಳಗೆ ಹೋಗಿದೆ 72 ಮೀಟರ್ ಎಷ್ಟು ಫೀಟ್ ಆಯಿತು ನೋಡಿ. ಇಲ್ಲಿ ಇಷ್ಟು ಸಪುರದಲ್ಲಿ ತಲೆಯಿಂದ ಮಣ್ಣನ್ನು ಎಳ್ಕೊಂಡು ಬಂದು 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 ಈಚೆ ಹೊರಗೆ ಹಾಕಿದ್ದಾರೆ. ಇಂಥದ್ದು ಅವರು 5-6 ಏನೋ ಕೊರೆದಿದ್ದಾರೆ ನೀರಿಗಾಗಿ. ಈಗೆಲ್ಲ ಬೋರ್ ಇದೆ, ಇದೆಲ್ಲ ಬೋರು ಮಾಡುವ ಮೊದಲು ಮಾಡಿದಂಥ ಇದೆಲ್ಲ ಕೆಲಸಗಳು ನೋಡಿ. ಪದ್ಮ ಪ್ರಶಸ್ತಿ ಸಿಕ್ಕಿದಂಥದ್ದು ಎಷ್ಟು ಗೌರವಯುತವಾಗಿ ಇವರು ಇಟ್ಟಿದ್ದಾರೆ ನೋಡಿ. ನೋಡಿ ಎಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ನೋಡಿ, ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಇಡೀ ಒಂದು ದೊಡ್ಡ ಹಾಲೇ ಇವರ ಪ್ರಶಸ್ತಿಗಾಗಿ ಇಲ್ಲಿ ಇಡೀ ಹಾಲನ್ನೇ ಶೋಕೇಸ್ ಮಾಡಿದ್ದಾರೆ ನೋಡಿ. ಒಬ್ಬೊಬ್ಬರ ಸಾಧನೆ ಅಂದರೆ ಯಾವ ಮಟ್ಟದಲ್ಲಿ ಇರ್ತದೆ ಅಂತ ನೋಡಿ. ಇವರಿಗೆ ಬಿಡುಗಡೆಯಾದಂಥ ಪುಸ್ತಕಗಳು ಇಲ್ಲಿವೆ. ಪೇಜಾವರ ಶ್ರೀಗಳು ಇಲ್ಲಿಗೆ ಬಂದು ಇಲ್ಲಿಗೆ ಒಂದು ಭೇಟಿ ನೀಡಿ ಇವರಿಗೆ ಗೌರವ ಕಾಣಿಕೆ ಕೊಟ್ಟದ್ದು. ಈ ಸುರಂಗ ತೋಡಿ ನೀರು ತೆಗೆದಂತಹ ಮಹಾನ್ ವ್ಯಕ್ತಿ. ಯಾಕಂತ ಹೇಳಿದರೆ ಈ ವಿಟ್ಲ ಪರಿಸರದಲ್ಲಿ ನೀರಿಗೆ ತುಂಬ ಅಭಾವವಿತ್ತು ಆ ಕಾಲದಲ್ಲಿ. ಇವರು ಇಂಥ ಒಂದು 6-7 ಸುರಂಗಗಳನ್ನು ಅಡ್ಡವಾಗಿ ಕೊರೆದು ನೀರು ಪಡೆದಂತಹ ವ್ಯಕ್ತಿ. ಅದು ಕೂಡ ರಾತ್ರಿ ಟೈಮಲ್ಲಿ. ಅದು ಸಹ ಹಗಲಿಗೆಲ್ಲ ಕೆಲಸಕ್ಕೆ ಹೋಗಿ, ಅಂದರೆ ಜೀವನ ನಡೀಬೇಕಾದ್ರೆ ಕೆಲಸಕ್ಕೆ ಹೋಗಬೇಕು. ಆ ಕೆಲಸಕ್ಕೆ ಹೋಗಿ ಇವರು ನೋಡಿ, ಅವರ ಧರ್ಮಪತ್ನಿ ಈನ ಬುಧರಕ್ಕ ಲಲಿತಾ ನೋಡಿ. ಲಲಿತಾ ಅವರು ಇದರಲ್ಲಿ ದೇಹದಲ್ಲಿ ಸಣ್ಣದಿದ್ರು ಇವರ ಕೆಲಸಕ್ಕೆ ಸಂಪೂರ್ಣ ಸಾಥ್ ನೀಡಿದ್ದಾರೆ ಈ ಸುರಂಗ ಕೊರೀಲಿಕ್ಕೆ. ಅಂತ ಒಂದು ಮಹಾನ್ ವ್ಯಕ್ತಿಗಳು ಇವತ್ತು ನಾವು ಈಚೆ ಬರುವಾಗ ಇವರದೊಂದು ನೆನಪು ಮಾಡಿ ಇವರನ್ನು ಭೇಟಿಯಾದೆವು. ಶ್ರಮಕ್ಕೆ ಪದ್ಮಶ್ರೀ ಪ್ರಶಸ್ತಿ ಮತ್ತು 100 ಪ್ರಶಸ್ತಿಗಳು ಸಂಘ ಸಂಸ್ಥೆಗಳಿಂದ ಆರಿಸಿಕೊಂಡು ಬಂದಿದ್ದೇವೆ. ಇಂತಹ ಒಂದು ಮಹಾನುಭಾವರ ಜೊತೆ ಇವತ್ತು ನಾವು ಸಹ ಇಲ್ಲಿ ಬಂದು ಭೇಟಿ ಮಾಡಿದ್ದು ನಮಗೂ ಸಹ ಸಂತೋಷ ಬಂದಿದೆ. ಇವರಿಗೆ ದೇವರು ಆರೋಗ್ಯವನ್ನು ನೀಡಿ ಅವರಿಗೆ ಸುಖ ಸಂತೋಷ ನೆಮ್ಮದಿಯನ್ನು ಕರುಣಿಸಲಿ ಎಂದು ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.